ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ಗೆ ಸ್ವಾಗತ. ನಾನು ಯಶ್ವಿತ್ ಕಾಳಮನೆ. ಜಾಗದ ಹಕ್ಕುಪತ್ರ ಸ್ಮಶಾನ ಜಾಗಕ್ಕೆ ವ್ಯವಸ್ಥೆಗೆ ಆಗ್ರಹಿಸಿ ಬಾಳುಗೂಡು ಗ್ರಾಮದ ಮನೆಗಳಲ್ಲಿ ಮತದಾನ ಬಹಿಷ್ಕಾರದ ಬ್ಯಾನರ್ ಕೆಲ ದಿನಗಳ ಹಿಂದೆ ಜನರು ಹಾಕಿದ್ದರೆ ಅಜ್ಜವರ ಗ್ರಾಮದ 2 ವಾರದ ಹಿಂದೆ ಮತದಾನ ಬಹಿಷ್ಕಾರದ ಬ್ಯಾನರ್ ಹಾಕಲಾಗಿತ್ತು. ಕಳೆದ ವಾರ ಸುಳ್ಳೆನಗರದ ಶಾಂತಿನಗರದಲ್ಲಿ ಮತದಾನ ಬಹಿಷ್ಕಾರದ ಬ್ಯಾನರ್ ಹಾಕಲಾಗಿತ್ತು. ಇದೀಗ ಜಾಲ್ಸೂರು ಗ್ರಾಮದಲ್ಲಿಯೂ ಮತದಾನ ಬಹಿಷ್ಕಾರದ ಬ್ಯಾನರ್ ಕಂಡು ಬಂದಿದೆ. ಜಾಲ್ಸೂರು ಗ್ರಾಮದ ವಾರ್ಡ್ 2 ಮತ್ತು 3ರಲ್ಲಿ ರಸ್ತೆ ಅಭಿವೃದ್ಧಿ ಆಗಿಲ್ಲ ಎಂದು ಫಲಕದಲ್ಲಿ ಬರೆಯಲಾಗಿದೆ. ಬೈತರ್ಕ, ಹೊಸಗದ್ದೆ ಮತ್ತು ಕಾಳಿಗುಂಡಿ ಗ್ರಾಮಸ್ಥರು ಎಂದು ಕೂಡ ಬರೆಯಲಾಗಿದ್ದು, ಅಭಿವೃದ್ಧಿ ಇಲ್ಲದೆ ಮತವಿಲ್ಲ ಎಂದು ಬರೆಯಲಾಗಿದೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಶುದ್ಧ ಷಷ್ಠಿ ದಿನವಾದ್ದರಿಂದ ಮಾರ್ಚ್ 24ರಂದು ಅಧಿಕ ಸಂಖ್ಯೆಯ ಭಕ್ತರು ಆಗಮಿಸಿ ಆಶ್ಲೇಷ ಬಲಿ, ನಾಗಪ್ರತಿಷ್ಠೆ ಹಾಗೂ ಸರ್ಪ ಸಂಸ್ಕಾರ ಹಾಗೂ ಇನ್ನಿತರ ಸೇವೆಗಳಲ್ಲಿ ಪಾಲ್ಗೊಂಡರು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ತಿಂಗಳಲ್ಲಿ ಆಶ್ಲೇಷ ನಕ್ಷತ್ರ ಹಾಗೂ ಶುದ್ಧ ಷಷ್ಠಿ ವಿಶೇಷ ದಿನವಾಗಿದ್ದು, ಅಂದು ಹೊರ ಊರು ರಾಜ್ಯಗಳಿಂದ ಅಧಿಕ ಸಂಖ್ಯೆಯ ಭಕ್ತರು ಬಂದು ಸೇವೆಯನ್ನು ಸಲ್ಲಿಸುತ್ತಿರುತ್ತಾರೆ. ಇಂತಹ ವಿಶೇಷ ದಿನಗಳಲ್ಲಿ ಶ್ರೀ ದೇವಾಲಯದವರು ಕೂಡ ಭಕ್ತರ ಸುಗಮ ದರ್ಶನ, ಪ್ರಸಾದ ವ್ಯವಸ್ಥೆ ಹಾಗೂ ಭೋಜನ ಪ್ರಸಾದವನ್ನು ನೀಡುವಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಡುತ್ತಾರೆ. ಇತಿಹಾಸ ಪ್ರಸಿದ್ಧ ಕಾರಣಿಕ ದೇವಿಗಳಾದ ಶ್ರೀ ನಾಗಬ್ರಹ್ಮ ಕೋಟಿ ಚೆನ್ನಯ ಆದಿಬೈದ್ಯರೋಡ ನೇಮೋತ್ಸವ ಏಪ್ರಿಲ್ 1ರಂದು ವಿಜೃಂಭಣೆಯಿಂದ ಪೂರ್ವ ಸಂಪ್ರದಾಯದಂತೆ ಅನುವಂಶಿಕ ಆಡಳಿತದಾರರಾದ ಕಟ್ಟಬೀಡು ರಾಮಕೃಷ್ಣ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ನಡೆಯಲಿರುವುದು. ಮಾರ್ಚ್ 25ರಂದು ಬೆಳಗ್ಗೆ ಬೀಡಿನಲ್ಲಿ ಉಳ್ಳಾಕ್ಲು ತಂಬಿಲ, ಗರಡಿಯಲ್ಲಿ ತಂಬಿಲ, ಗೊನೆ ಮುಹೂರ್ತ, ಪ್ರಸಾದ ವಿತರಣೆ. ಮಾರ್ಚ್ 30ರ ಸಂಜೆ 800 ಬೀಡಿನಿಂದ ಉಳ್ಳಾಕ್ಲು ನೇಮ ಮತ್ತು ಕಾಜು ಕುಟುಂಬ ನೇಮ ನಡೆದು ಕೈಕಾಣಿಕೆ ಪ್ರಸಾದ ವಿತರಣೆ, ಬಳಿಕ ಅನ್ನ ಸಂತರ್ಪಣೆ ನಡೆಯಲಿರುವುದು. ಮಾರ್ಚ್ 31 ಸಂಜೆ ಇಷ್ಟ ದೇವತೆ ನೇಮೋತ್ಸವ ನಡೆದ ಬಳಿಕ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆದ ಬಳಿಕ ಏಪ್ರಿಲ್ 1ರಂದು 800 ಕಟ್ಟಬೀಡಿನಲ್ಲಿ ಬೈದರ್ಗಳ ದರ್ಶನ, 800 ಕಟ್ಟಬೀಡಿನಿಂದ ಭಂಡಾರ ಬಂದು ಗರಡಿಯಲ್ಲಿ ದರ್ಶನ, ಬಳಿಕ ಅನ್ನ ಸಂತರ್ಪಣೆ ನಡೆಯಲಿದೆ. ಅದೇ ದಿನ ಬೆಳಗ್ಗೆ ನಾಗತಂಬಿಲ, ಮುಹೂರ್ತ ತೋರಣ, ರಾತ್ರಿ ಬೈದರ್ಗಳ ಗರಡಿ ಇಳಿಯುವುದು. ಬಳಿಕ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆ ನಡೆದ ಬಳಿಕ ರಾತ್ರಿ 2 ಗಂಟೆಗೆ ಕಿನ್ನಿದಾರು ಗರಡಿ ಇಳಿದು ರಂಗಸ್ಥಳ ಪ್ರವೇಶ ನಡೆದು ದರ್ಶನ, ಬಳಿಕ 800 ಕಟ್ಟಬೀಡಿಗೆ ಹಾಲು ಕುಡಿಯಲು ಬಂದು ಬೀಡಿಗೆ ಕಾಣಿಕೆ ಅರ್ಪಿಸುವುದು. ಬೆಳಗ್ಗೆ ಕೋಟಿ ಚೆನ್ನಯರ ದರ್ಶನ, ರಂಗಸ್ಥಳದಲ್ಲಿ ಬೈದರ್ಗಳ ಸೇಟು ನಡೆಯಲಿರುವುದು. ಬೆಳಗ್ಗೆ 7 ಗಂಟೆಗೆ ಬೈದರ್ಗಳಲ್ಲಿ ಅರಿಕೆ, ಗಂಧ ಪ್ರಸಾದ ಮತ್ತು ತುಲಾಭಾರ ಕಾರ್ಯಕ್ರಮ ನಡೆಯಲಿರುವುದು. ಶ್ರೀನಿಧಿ ಮಹಿಳಾ ಮಂಡಳ ಕಾಯರ್ತೋಡಿ ಸೂರ್ತಿಲರ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 22ರಂದು ಶ್ರೀನಿಧಿ ಮಹಿಳಾ ಮಂಡಳದ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀನಿಧಿ ಮಹಿಳಾ ಮಂಡಳದ ಅಧ್ಯಕ್ಷೆ ಶ್ರೀಮತಿ ಪ್ರಿಯಾ ಎಂ ಬಳ್ಳಾರ್ಕ ವಹಿಸಿ ಮುಖ್ಯ ಅತಿಥಿಗಳಾಗಿ ಬ್ರಹ್ಮಕುಮಾರಿ ಉಮಾದೇವಿ ಆಗಮಿಸಿ ಶುಭ ಹಾರೈಸಿದರು. ಸುಳ್ಯ ತಾಲೂಕು ಮಹಿಳಾ ಒಕ್ಕೂಟದ ಕಾರ್ಯದರ್ಶಿ ಹೇಮ ವೇಣುಗೋಪಾಲ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಶ್ರೀನಿಧಿ ಮಹಿಳಾ ಮಂಡಳದ ಅಧ್ಯಕ್ಷರ ಸಾಹಿತ್ಯ ಕ್ಷೇತ್ರದ ಸಾಧನೆ ಗುರುತಿಸಿ ಪ್ರಿಯಾ ಎಂ ಬಳ್ಳಾರ್ಕಿ ಅವರಿಗೆ ಮಹಿಳಾ ಮಂಡಳದ ವತಿಯಿಂದ ಗೌರವ ಸನ್ಮಾನಿಸಲಾಯಿತು. ಬ್ರಹ್ಮಕುಮಾರಿ ಉಮಾದೇವಿ ಇವರನ್ನು ಸಂಘದ ಸದಸ್ಯರು ಸನ್ಮಾನಿಸಿ ಗೌರವಿಸಿದರು. ಸುದ್ದಿ ನ್ಯೂಸ್ನಲ್ಲಿ ಈಗ ಪುಟ್ಟ ವಿರಾಮ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯಾನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ. ವಿರಾಮದ ಬಳಿಕ ಮತ್ತೆ ಸುದ್ದಿ ನ್ಯೂಸ್ಗೆ ಸ್ವಾಗತ. ಚೆಂಬು ಗ್ರಾಮದ ಪರ್ದಾಯಗದ್ದೆ ಭಾಸ್ಕರ ಬೆಳ್ಚಪ್ಪಾಡ್ ಎಂಬುವರು ಮೀನು ಹಿಡಿಯಲು ಹೊಳೆಗೆ ಹೋದವರು ಮೃತಪಟ್ಟ ಸ್ಥಿತಿಯಲ್ಲಿ ಕಂಡು ಬಂದಿದ್ದಾರೆ. ಮೀನು ಹಿಡಿಯಲು ಹೊಳೆಗೆ ಹೋದವರು ಬಾರದಿದ್ದಾಗ ಅವರನ್ನು ಹುಡುಕಿಕೊಂಡು ಮನೆಯವರು ಹೋಗಿದ್ದು ಹೊಳೆಬದಿಯಲ್ಲಿ ಮೃತಪಟ್ಟು ಬಿದ್ದಿದ್ದರು. ಮಡಿಕೇರಿ ಪೊಲೀಸರು ಸ್ಥಳಕ್ಕೆ ತೆರಳಿ ಮಹಜಾರು ನಡೆಸಿ ಮೃತದೇಹವನ್ನು ಮಡಿಕೇರಿ ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಿದ್ದಾರೆ. ಕೋಲ್ಚಾರ್ ಬಳಿ ದ್ವಿಚಕ್ರ ವಾಹನ ಮರಕ್ಕೆ ಡಿಕ್ಕಿ ಹೊಡೆದು ಸವಾರ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಮಾರ್ಚ್ 23ರಂದು ರಾತ್ರಿ ನಡೆದಿದೆ. ಮೃತ ವ್ಯಕ್ತಿ ಕಾಸರಗೋಡು ಮೂಲದ ಬಂದೇರ್ಕ ನಿವಾಸಿ ಪಾಲಮೂಲೆ ಮನೆಯ ಶ್ರೀಧರ್. ಇವರಿಗೆ 38 ವರ್ಷವಾಗಿದ್ದು, ತಮ್ಮ ಊರಿನಿಂದ ಕೋಲ್ಚಾರಿನಲ್ಲಿ ನಡೆಯುತ್ತಿದ್ದ ಭೂತಕೋಲ ನೋಡಲು ತಮ್ಮ ಬೈಕ್ನಲ್ಲಿ ಬರುತ್ತಿದ್ದಾಗ ಕೋಲ್ಚಾರ್ ಬಸ್ ನಿಲ್ದಾಣದ ಬಳಿ ಇಳಿಜಾರು ಪ್ರದೇಶದಲ್ಲಿ ನಿಯಂತ್ರಣ ತಪ್ಪಿ ರಸ್ತೆ ಬಲಭಾಗದಲ್ಲಿದ್ದ ಮರಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ಡಿಕ್ಕಿಯ ರಭಸಕ್ಕೆ ಇವರು ಸ್ಥಳದಲ್ಲೇ ಮೃತಪಟ್ಟಿದ್ದು, ಅಪಘಾತ ನಡೆದ ಸಂದರ್ಭ ಪರಿಸರದ ನಿವಾಸಿ ಸಚಿನ್ ಎಂಬರು ಫೋನ್ ಮಾಡಿ ಅವರ ಮನೆಯವರಿಗೆ ಮಾಹಿತಿ ನೀಡಿದ್ದು, ಮನೆಯವರು ಕೂಡಲೇ ಸ್ಥಳಕ್ಕೆ ಬಂದು ಸುಳ್ಯದ ಆಂಬ್ಯುಲೆನ್ಸ್ ವಾಹನ ಮೂಲಕ ಸುಳ್ಯ ಸರ್ಕಾರಿ ಆಸ್ಪತ್ರೆಗೆ ಕರೆತಂದರು. ಆಸ್ಪತ್ರೆಯಲ್ಲಿ ಪರಿಶೀಲಿಸಿದ ವೈದ್ಯರು ಅವರು ಮೃತಪಟ್ಟಿರುವುದಾಗಿ ದೃಢೀಕರಿಸಿದರು. ಘಟನೆಯ ಬಗ್ಗೆ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಲಿಟಿ ಗ್ರಾಮದ ಕುಡೆಕಲ್ಲು ಪರಿಶಿಷ್ಟ ಜಾತಿ ಕಾಲ ನಿವಾಸಿ ದಿವಂಗತ ಚನಿಯರ್ ಅವರ ಪತ್ನಿ ಶ್ರೀಮತಿ ಖಜಾವೂರ್ ಅವರು ವಯಸ್ಸಹಜವಾಗಿ ತನ್ನ ಮನೆಯಲ್ಲಿ ನಿಧನರಾದರು. ಇದು ಈವರೆಗಿನ ಸುದ್ದಿ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಚಾನೆಲ್.